ರಾಜ್ಯದಲ್ಲಿ ವಿದ್ಯುತ್ ವಿತರಣೆ ಖಾಸಗೀಕರಣವಾಗುತ್ತಾ? ಇನ್ಮುಂದೆ ಕರೆಂಟ್ಗೂ ರೀಚಾರ್ಜ್ ಮಾಡಿಕೊಳ್ಬೇಕಾ? ಗೃಹ ಜ್ಯೋತಿ ಇರುತ್ತೋ ಇಲ್ವೋ? ರೈತರು ಜನರ ಮೇಲೆ ಆರ್ಥಿಕ ಹೊರೆ ಹಾಕುತ್ತಾ ರಾಜ್ಯ ಸರ್ಕಾರ? ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ವಿದ್ಯುತ್ ಸರಬರಾಜನ್ನ ಖಾಸಗೀಕರಣಗೊಳಿಸಲು ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಇದರ ಸಾಧಕ ಬಾಧಕಗಳೇನು? ಗೃಹ ಜ್ಯೋತಿ ಇರುತ್ತೋ ಇಲ್ವೋ? ರೈತರಿಗೆ ಸಬ್ಸಿಡಿ ಸಿಗುತ್ತಾ ಇಲ್ವಾ? ಮಾತಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಈ ಗ್ಯಾರಂಟಿಗಳ ಪೈಕಿ ಗೃಹ ಜ್ಯೋತಿಯು ಒಂದು. ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡುವ ಯೋಜನೆ ಇದು. ಇದರ ಉದ್ದೇಶ ಜನರಿಗೆ ಆರ್ಥಿಕ ಹೊರೆಯನ್ನ ತಗ್ಗಿಸೋದು ಅಂತ. ಆದ್ರೆ ಇದೇ ಸರ್ಕಾರ ಇದೀಗ ಜನರಿಗೆ ದೊಡ್ಡ ಬರೆ ಹಾಕೋಕೆ ಹೊರಟಿದೆ. ರಾಜ್ಯದಾದ್ಯಂತ ಎಸ್ಕಾಂಗಳ ಮೂಲಕ ಸರಬರಾಜು ಆಗ್ತಿದ್ದ ವಿದ್ಯುತ್ ಅನ್ನ ಖಾಸಗೀಕರಣಕ್ಕೆ ಮುಂದಾಗಿದೆ. ಎಸ್ಕಾಂ, ಬೆಸ್ಕಾಂ ಕೆಲಸವನ್ನ ನಾನ್ ಮಾಡ್ತೀನಿ ಅಂತ ಟಾಟಾ ಕಂಪನಿ ಬಂದಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಾದ್ಯಂತ ವಿದ್ಯುತ್ ಗುತ್ತಿಗೆದಾರರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯುತ್ ಸರಬರಾಜು ಖಾಸಗೀಕರಣಗೊಂಡ್ರೆ ಏನಾಗುತ್ತೆ? ಟಾಟಾ ಕಂಪನಿ ಏನ್ ಮಾಡುತ್ತೆ? ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಎಸ್ ವೀಕ್ಷಕರೇ, ಖಾಸಗೀಕರಣದಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಈ ಖಾಸಗೀಕರಣ ಅಂದ್ರೆ ಏನು ಮೊದಲು ನೋಡೋಣ. ವೀಕ್ಷಕರೇ, ಖಾಸಗೀಕರಣ ಅಂದ್ರೆ ವಿದ್ಯುತ್ ಉತ್ಪಾದನೆ, ಪ್ರಸರಣ ಹಾಗೂ ವಿತರಣೆಯನ್ನ ಸರ್ಕಾರದ ಸ್ವಾಮ್ಯದಿಂದ ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸುವುದು. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಟಾಟಾ ಕಂಪನಿ ವಿದ್ಯುತ್ ವಿತರಣಾ ಪರವಾನಗಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಇದರಿಂದ ದಕ್ಷತೆ ಹೆಚ್ಚಿಸುವ ಭರವಸೆ ಇದೆ. ಹಾಗೆ ಸಬ್ಸಿಡಿ ಮತ್ತು ಉದ್ಯೋಗ ಭದ್ರತೆಯ ಆತಂಕಗಳು ಇವೆ. ಹಾಗಾದ್ರೆ ಟಾಟಾ ಕಂಪನಿ ಏನ್ ಮಾಡುತ್ತೆ? ವೀಕ್ಷಕರೇ, ಟಾಟಾ ಪವರ್ ರಾಜ್ಯದ 15 ಜಿಲ್ಲೆಗಳನ್ನ ಗುರುತು ಮಾಡಿ ಈ ಜಿಲ್ಲೆಗಳಿಗೆ ನಾವು ಕರೆಂಟ್ ಕೊಡ್ತೀವಿ, ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದೆ. ಆ ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಮೈಸೂರು, ಚಿತ್ರದುರ್ಗ, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಹಾಸನ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ತುಮಕೂರು. ಈ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಗೆ ಕೆಇಆರ್ಸಿಗೆ ಟಾಟಾ ಅರ್ಜಿ ಹಾಕಿದೆ. ಎಸ್ಕಾಂಗಳ ಕೆಲಸವನ್ನ ನಮಗೆ ಕೊಡಿ ಅಂತ ಕೇಳ್ತಾ ಇದೆ. ಹಾಗೆ ನೋಡಿದ್ರೆ ಟಾಟಾ ಈಗಾಗಲೇ ಮುಂಬೈ, ದೆಹಲಿ, ಒಡಿಶಾದಲ್ಲಿ ಈ ವಿದ್ಯುತ್ ವಿತರಣೆ ಕೆಲಸವನ್ನ ತುಂಬಾ ಅದ್ಭುತವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಸರ್ಕಾರಿ ಏಜೆನ್ಸಿಗಳಿಗಿಂತ ಉತ್ತಮ ಸೇವೆಯನ್ನ ಈ ಟಾಟಾ ಕೊಡ್ತಾ ಇದೆ. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ತಮ್ಮ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡೋಕೆ ಟಾಟಾ ಹೊರಟಿದೆ. ಆದ್ರೆ ಇದು ರಾಜ್ಯದ ವಿದ್ಯುತ್ ಗುತ್ತಿಗೆದಾರರನ್ನ ಕೆರಳಿಸಿದೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ಹಿಡಿದು ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಸಿವೆ. ರೈತರು, ಎಸ್ಕಾಂ ಗುತ್ತಿಗೆ ನೌಕರರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇವರ ಆರೋಪ ಏನು ಅಂದ್ರೆ, ಕರ್ನಾಟಕದಲ್ಲಿ 60,000ಕ್ಕೂ ಅಧಿಕ ನೋಂದಾಯಿತ ವಿದ್ಯುತ್ ಗುತ್ತಿಗೆದಾರರಿದ್ದಾರೆ, ವೈರ್ಮ್ಯಾನ್ಗಳಿದ್ದಾರೆ. ಇವರ ಕೈ ಕೆಳಗಡೆ ಲಕ್ಷಾಂತರ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಈ ಟಾಟಾ ಕಂಪನಿಗೆ ಲೈಸೆನ್ಸ್ ಕೊಟ್ಬಿಟ್ರೆ ಇವರ ಕತೆ ಏನು? ಇದು ಸರಿ ಇಲ್ಲ ಅನ್ನೋದು ಇವರ ವಾದ. ಜೊತೆಗೆ ಇಷ್ಟು ವರ್ಷಗಳ ಕಾಲ ನಾನಾ ರೀತಿ ಕಷ್ಟ ಬಿದ್ದು ಒಂದು ವ್ಯವಸ್ಥೆಯನ್ನ ಸರಿ ಮಾಡಿದ್ದೀವಿ, ಈಗ ಆ ವ್ಯವಸ್ಥೆಯನ್ನ ಟಾಟಾಗೆ ಕೊಟ್ಬಿಡೋದು ಸರಿನಾ ಅಂತ ಹೇಳಿ ಆಕ್ರೋಶಗೊಂಡಿದ್ದಾರೆ. ಹಾಗಾದ್ರೆ ಕರೆಂಟ್ ಖಾಸಗೀಕರಣದಿಂದ ಲಾಭ ಏನಾಗುತ್ತೆ ನೋಡಿ? ಖಾಸಗೀಕರಣದಿಂದಾಗಿ ದಕ್ಷತೆ ಹೆಚ್ಚಾಗುತ್ತೆ. ಖಾಸಗಿ ಸಂಸ್ಥೆಗಳ ಪ್ರವೇಶದಿಂದ ಮೂಲ ಸೌಕರ್ಯಗಳು ಉತ್ತಮಗೊಳ್ಳುತ್ತವೆ ಮತ್ತು ವಿದ್ಯುತ್ ಕಡಿತ ಹಾಗೂ ಪ್ರಸರಣ ನಷ್ಟಗಳು ಕಡಿಮೆಯಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ಇದರಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಮತ್ತು ಸ್ಪರ್ಧಾತ್ಮಕ ದರಗಳು ಕೂಡ ಲಭ್ಯವಾಗುತ್ತೆ ಅಂತ. ಇನ್ನು ವಿದ್ಯುತ್ ವಲಯದ ಆಧುನೀಕರಣಕ್ಕೆ ಅಗತ್ಯವಿರುವ ಬೃಹತ್ ಬಂಡವಾಳವನ್ನ ಖಾಸಗಿ ಹೂಡಿಕೆಯ ಮೂಲಕ ಸುಲಭವಾಗಿ ಕ್ರೋಢೀಕರಿಸಬಹುದು ಅಂತ ಕೂಡ ಅಂದಾಜು ಮಾಡಲಾಗುತ್ತೆ. ಆದರೂ ಕೂಡ ಇದಕ್ಕೆ ವಿರೋಧ ಇದೆ. ಅದು ಯಾಕೆ ಅಂತ ನೋಡೋದಾದ್ರೆ, ಸರ್ಕಾರ ನೀಡುವ ಉಚಿತ ವಿದ್ಯುತ್ ಯೋಜನೆಗಳು, ಉದಾಹರಣೆಗೆ ಗೃಹ ಜ್ಯೋತಿ ಮತ್ತೆ ರೈತರಿಗೆ ನೀಡುವ ಸಬ್ಸಿಡಿ ಸೌಲಭ್ಯಗಳು ನಿಂತು ಹೋಗುವ ಆತಂಕ ಇದೆ. ಯಾಕೆ ಅಂತ ಹೇಳಿದ್ರೆ, ಖಾಸಗಿ ಕಂಪನಿಗಳು ಇದು ಸರ್ಕಾರದ್ದಲ್ಲ. ಜೊತೆಗೆ ಖಾಸಗಿ ಕಂಪನಿಗಳು ಲಾಭದಾಯಕ ಪ್ರದೇಶಗಳಿಗೆ ಅರ್ಥಾತ್ ನಗರಗಳಿಗೆ ಆದ್ಯತೆ ನೀಡಿ ಗ್ರಾಮೀಣ ಪ್ರದೇಶಗಳನ್ನ ನಿರ್ಲಕ್ಷ್ಯ ಮಾಡುವ ಅಪಾಯ ಕೂಡ ಇದೆ.
ಸಾರ್ವಜನಿಕ ವಲಯದ ನೌಕರರಿಗೆ ಉದ್ಯೋಗದ ಭದ್ರತೆಯ ಆತಂಕವೂ ಕೂಡ ಇದೆ. ಇದೇ ಕಾರಣಕ್ಕಾಗಿ ರೈತರು ಪ್ರತಿಭಟನೆ ನಡೆಸ್ತಾ ಇರೋದು. ಖಾಸಗೀಕರಣದಿಂದ ಗ್ರಾಹಕರ ಹಿತಾಸಕ್ತಿ ಬಲಿಯಾಗುತ್ತೆ, ಸರ್ಕಾರದ ಹಿಡಿತ ತಪ್ಪಲಿದೆ ಅನ್ನೋದು ಪ್ರತಿಭಟನಾಕಾರರ ವಾದವಾಗಿದೆ. ಇದರ ಜೊತೆಗೆ ಖಾಸಗಿ ಕಂಪನಿಗಳು ವಿದ್ಯುತ್ ವಿತರಣೆಯನ್ನ ಸೇವೆ ದೃಷ್ಟಿಯಲ್ಲಿ ನೋಡದೆ ವ್ಯಾಪಾರದ ದೃಷ್ಟಿಯಲ್ಲಿ ನೋಡುವುದರಿಂದ ರೈತರಿಗೆ ಈಗ ಸಿಗ್ತಾ ಇರುವಂತಹ ಸೌಲಭ್ಯಗಳು ಕೊನೆಯಾಗುವ ಸಾಧ್ಯತೆಗಳೇ ಹೆಚ್ಚಾಗಿದೆ. ಈಗಾಗಲೇ ರೈತರು ನಾನಾ ರೀತಿಯಲ್ಲಿ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕರೆಂಟ್ ಖಾಸಗೀಕರಣ ಮಾಡಿದರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ. ಸೊ ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಕರೆಂಟ್ ಅನ್ನ ಖಾಸಗೀಕರಣ ಮಾಡಬೇಕಾ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ದಂಡು ಯೂಟ್ಯೂಬ್ ಚಾನಲ್.